ಚಿತ್ರದುರ್ಗದಲ್ಲಿ ನಾಳೆ ಶೋಷಿತರ ಜಾಗೃತಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವರಾಗಿರುವಂತಹ MR ಸೀತಾರಾಮ್ ಅವರು ಹಿಂದುಳಿದ ವರ್ಗಗಳ ಒಕ್ಕೂಟ ಹಾಗೂ ಶೋಷಿತ ಸಮುದಾಯದ ಒಕ್ಕೂಟದವರು ಸೇರಿ ದೀನ ದಲಿತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ನಾನು ಕೂಡ ನನ್ನಿಂದ ಆದಂತಹ ಸಹಾಯವನ್ನು ಮಾಡಿದ್ದೀನಿ. ನಾಳೆ ನಾನು ಕೂಡ ಸಮಾವೇಶಕ್ಕೆ ಹೋಗ್ತಾ ಇದ್ದೀನಿ ಅಂತ ತಿಳಿಸಿದ್ರು. ಶೋಷಿತ ವರ್ಗದವರ ಸಂಘ ಮುಖ್ಯಮಂತ್ರಿಗಳನ್ನ ಕರೆಸಿ ಕೆಲವು ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ, ಮನವಿ ಕೊಡ್ತಾ ಇದ್ದಾರೆ. ಅದಕ್ಕೆ ಯಶಸ್ಸು ಬರಲಿ ಅಂತ, ಮುಖ್ಯಮಂತ್ರಿಗಳು ಈಡೇರಿಸಲಿ ಅಂತ ಕೂಡ ನಾನು ಕೇಳ್ಕೊಳ್ತೀನಿ ಅಂತ ಪಬ್ಲಿಕ್ ಟಿವಿಯ ಮೂಲಕ ಮನವಿ ಮಾಡ್ಕೊಳ್ತಾ ಇರೋದ್ರ ಬಗ್ಗೆ ತಿಳಿಸಿದ್ರು. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಈ ಸಂಘ ಸಂಸ್ಥೆಗಳು, ಒಂದು ಹಿಂದುಳಿದ ವರ್ಗದವರ ಒಂದು ಒಕ್ಕೂಟ ಮತ್ತು ನಮ್ಮ ಶೋಷಿತ ವರ್ಗದ ಒಕ್ಕೂಟ, ಎರಡೂ ಸಂಘಗಳ ವತಿಯಿಂದ ಈ ಅಲ್ಪಸಂಖ್ಯಾತರು, ದೀನ ದಲಿತರು, ಹಿಂದುಳಿದವರು, ಎಲ್ಲ ಜಾತಿಯ ಬಡವರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ನಮ್ಮನ್ನು ಸಹ ಅವರು ಬಂದು ಕೇಳ್ಕೊಂಡಿದ್ರು. ಸೊ ಅದಕ್ಕೆ ನಾವು ಸಹ ನಮ್ಮ ಕೈಲಾದ ಒಂದು ಸಹಾಯವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಮಾಡಬೇಕು ಅಂತ ಅಂದ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾನು ನಾಳೆ ಹೋಗ್ತಾ ಇದ್ದೀನಿ. ಮತ್ತು ಈ ಒಂದು ಏನು ಶೋಷಿತ ವರ್ಗದವರ ಒಂದು ಸಂಘ ಏನು ಮುಖ್ಯಮಂತ್ರಿಗಳನ್ನ ಕರೆಸಿ ಅಲ್ಲಿ ಅವರ ಕೆಲವು ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ, ಮನವಿ ಪತ್ರವನ್ನು ಕೊಡ್ತಿದ್ದಾರೆ. ಅದಕ್ಕೆ ನಾನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಯಶಸ್ಸು ಬರಲಿ ಅದಕ್ಕೆ, ಮತ್ತು ಅವರು ಕೋರಿರುವ ಎಲ್ಲ ಹೆಚ್ಚಾದ ಸಮಸ್ಯೆಗಳೆಲ್ಲ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಈಡೇರಿಸಲಿ ಅಂತ ನಾನು ಈ ಸಮಯದಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ಮಾಧ್ಯಮದ ಮೂಲಕ ನಾನು ಮನವಿಯನ್ನು ಮಾಡಿಕೊಳ್ತೇನೆ.